ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಿನ್ನೆಗೆ ನಿಮ್ಮ ಒಂದು ರಿಸಲ್ಟ್ ಏನು ಸೆಕೆಂಡ್ ರೌಂಡದ್ದು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಇವತ್ತು 4 ಗಂಟೆ ತನಕ ಏನಾದರೂ ಅಬ್ಜೆಕ್ಷನ್ಗಳಿದ್ದಲ್ಲಿ ಅದನ್ನು ಅಪ್ಲೈ ಮಾಡಿರಿ ಅಂಥೇಳಿ ನಿಮ್ಗಳಿಗೆ ಟೈಮನ್ನು ಕೊಟ್ಟಿರುವಂಥದ್ದು. 4 ಗಂಟೆ ನಂತರ ನಿಮ್ಮ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು, ಅಥವಾ ನಾಳೆ ಅಥವಾ ನೋಡಿ ಇವತ್ತು ಲೇಟ್ ನೈಟ್ ಆದರೂ ಕೂಡ ಅಪ್ಡೇಟ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಆದರೆ ಇನ್ ಕೇಸ್ ಆಫ್ ಆಗಲಿಲ್ಲಪ್ಪ ಅಂದ್ರೆ ನಾಳೆಗೆ ಅಪ್ಡೇಟ್ ಆಗ್ಬೋದು. ವಾಟ್ ಎವರ್ ಇವತ್ತಾಗಲಿ ಅಥವಾ ನಾಳೆಗಾಗಲಿ ಫೈನಲ್ ರಿಸಲ್ಟ್ ಅಂತೂ ಬಂದೇ ಬರ್ತದೆ. ಈ ಫೈನಲ್ ರಿಸಲ್ಟ್ ಬಂದ ಮೇಲೆ ಈಗಾಗಲೇ ನೋಡಿ ಮೋಕ್ ರಿಸಲ್ಟಲ್ಲಿ ನಿಮಗೆ ಇದು ಪ್ರೊವಿಷನಲ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಬಿಟ್ಟಿದೆ, ಹೌದಾ? ಸೀಟ್ ಸಿಕ್ಕ ಮೇಲೆ ಕೂಡ ಒಂದಷ್ಟು ಅಭ್ಯರ್ಥಿಗಳು ನಮಗೆ ಆ ಕಾಲೇಜು ಬೇಡ, ಇಷ್ಟ ಆಗಿಲ್ಲ, ನಮಗೆ ಕಾಲೇಜ್ ಹೋಗಲಿಕ್ಕೆ ಇಷ್ಟ ಇಲ್ಲ, ಏನು ಮಾಡಬೇಕು ಅಂತ ನೀವು ಕೇಳ್ತಾ ಇರುವಂಥದ್ದು. ಇದಕ್ಕೆ ಆಲ್ರೆಡಿ ನಾನು ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ, ಮತ್ತು ಕೆಇದವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಬರುವಂಥ ರೌಂಡ್ ಏನು ರಿಸಲ್ಟ್ ಬರುತ್ತೆ ನಿಮಗೆ, 2ನೇ ರೌಂಡಲ್ಲಿ ಫೈನಲ್ ರಿಸಲ್ಟ್ ಬರುತ್ತೆ. ನಿಮಗೆ 2 ಚಾಯ್ಸ್ಗಳು ಇರುವಂಥದ್ದು. ಒಂದು ಅಡ್ಮಿಷನ್ ಆಗಬೇಕು, ಒಂದು ಎಕ್ಸಿಟ್ ಆಗಬೇಕು ಅಂತ 2 ಆಪ್ಷನ್ಗಳನ್ನು ಮಾತ್ರ ಕೊಟ್ಟಿರುವಂಥದ್ದು. ಈ ಮಧ್ಯದಲ್ಲಿ ನೀವು ಟೆನ್ಷನ್ ಆಗಿರೋದೇನೆಂದರೆ, ಈಗ ಸಿಕ್ಕಿರುವಂಥ ಕಾಲೇಜ್ ನಮಗೆ ಇಷ್ಟ ಆಗಿಲ್ಲ, ನಾವು ಇನ್ನೂ ನೆಕ್ಸ್ಟ್ ರೌಂಡ್ ಹೋಗ್ಬೇಕಂತ ಮಾಡಿದ್ದೀವಿ ಅಂತ ನೀವು ಕೇಳುವಂಥ ಕ್ವಶನ್ಗಳಿಗೆ ಕೆಇದವರು ಸ್ಪಷ್ಟವಾಗಿ ಗೈಡ್ಲೈನ್ಸನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಅದು ನಿಮಗೆ ಆಲ್ರೆಡಿ ಅವರು ಹೇಳ್ತಾ ಇದ್ದಾರೆ, ನೋಡಿ ತುಂಬ ಸ್ಟ್ರಿಕ್ಟಾಗಿ ಫಾಲೋಅಪ್ ಮಾಡ್ತಾಯಿದ್ದೀವಿ, ನೀವು ಚಾಯ್ಸ್ 1 ಮಾಡ್ಕೋಬೇಕು ಅಥವಾ ಚಾಯ್ಸ್ 4 ಮಾಡ್ಕೋಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಗೈಡ್ಲೈನ್ಸನ್ನು ಕೂಡ ನಿಮ್ಗೆ ಓದಿ ಇನ್ನೊಂದು ಸಲ ತಿಳಿಸಿಬಿಡ್ತೇನೆ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, UG CET ಕೋರ್ಸ್ಗಳಿಗೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಲಭ್ಯವಿರುವುದಿಲ್ಲ. ಅಂದರೆ ಇದು ಯಾವಾಗ ನಿಮಗೆ ಇದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಯಿತು 2ನೇ ರೌಂಡಲ್ಲಿ, ಆವಾಗಲೇ ಅವ್ರು ಹೇಳಿಬಿಟ್ರು ಏನಂತಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ನಿಮಗೆ ಲಭ್ಯವಿರುವುದಿಲ್ಲ. ಇಲ್ಲೇನಪ್ಪ ಅಂದರೆ ನಿಮಗೆ ಫಲಿತಾಂಶದ ನಂತರ ಅಭ್ಯರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 4 ಆಯ್ಕೆ ಮಾಡಿಕೊಳ್ಳಬಹುದು. 2ನೇ ಸುತ್ತಿನ ಫಲಿತಾಂಶ ಬಂದ ನಂತರ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಚಾಯ್ಸ್ 2 ಚಾಯ್ಸ್ 3 ಇರುವುದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳೋ ಅಭ್ಯರ್ಥಿಗಳು ನೋಡಿರಿ, ಇನ್ ಕೇಸ್ ಆಫ್ ನಿಮಗೇನಾದರೂ ನಾವು ಚಾಯ್ಸ್ 1 ಮಾಡಿಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀವಿ, ಅಡ್ಮಿಷನ್ ಮಾಡಿಸ್ಕೊಂಡು ವರದಿ ಮಾಡಿದ ನಂತರ 3ನೇ ಸುತ್ತಿನಲ್ಲಿ ಒಪ್ಪಂದಗಳ ಆಧಾರದ ಮೇಲೆ, ಒಪ್ಪಂದ ಮತ್ತು ಷರತ್ತುಗಳ ಆಧಾರದ ಮೇಲೆ ನೀವು 3rd ರೌಂಡ್ಗೆ ಭಾಗವಹಿಸಬಹುದು. 3ನೇ ಸುತ್ತಿಗೆ ನೀವು ವಹಿಸ್ಬೇಕಂತಂದರೆ ಮೊದಲು ನೀವು ಕಾಲೇಜ್ ಅಡ್ಮಿಷನ್ ತೊಗೋಬೇಕು. ಕಾಲೇಜಿನ ಅಡ್ಮಿಷನ್ ಆಗಿ ಆಮೇಲೆ ನೀವು ಬಂದು ಕೆಇಗೆ ವರದಿ ಮಾಡಿ ನೀವು ಏನು ಮಾಡ್ಬೋದು ಅಂದರೆ 3rd ರೌಂಡಿಗೆ ಭಾಗವಹಿಸ್ಬೋದು. ಅದು ಷರತ್ತುಗಳು, ಟರ್ಮ್ ಕಂಡೀಷನ್ ಕೊಟ್ಟಿದ್ದಾನೆ. ಆ ಟರ್ಮ್ ಕಂಡೀಷನ್ ನೀವು ಕೆಇಗೆ ಹೋಗಿ ಕೇಳ್ಕೋಬೇಕಾಗತ್ತೆ. ಸೊ ಹೀಗಾಗಿ ನೀವು ನೋಡಿ, ಈಗ ಭಾಳಷ್ಟು ಅಭ್ಯರ್ಥಿಗಳು ಹೇಳ್ತಾಯಿದ್ರು ನಮಗೆ ಸೀಟ್ ಸಿಕ್ಕಿದೆ, ಇಷ್ಟ ಆಗಿಲ್ಲ, ಏನು ಮಾಡಬೇಕಂದ್ರೆ ಈ ಪ್ಯಾರಾಗ್ರಾಫ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು, ನೀವು ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು, ಆಮೇಲೆ ಕೆಇಗೆ ಬಂದು ಆ 3ನೇ ಸುತ್ತಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂಥೇಳಿ ಆದ ಒಪ್ಪಂದಗಳು, ಷರತ್ತು ಮತ್ತು ಟರ್ಮ್ ಕಂಡೀಷನ್ ಆಧಾರದ ಮೇಲೆ ಭಾಗವಹಿಸಬಹುದು. ನೋಡಿ, ಯೋಚನೆ ಮಾಡ್ಕೊಳ್ಳಿ ಏನು ಮುಂದೆ ಏನು ಮಾಡಬೇಕಂತ ಹೇಳಿ.